ಮತ್ತೆ ಓಪನ್ ಆಗಲ್ವಾ ಹಾಗಾದ್ರೆ ಬಿಗ್ ಬಾಸ್ ಬಾಗಿಲು? ಅಂದ್ರೆ ಈ ಸ್ಟುಡಿಯೋದಲ್ಲಿ ನಡ್ಸಕ್ ಆಗೋದು ಕಷ್ಟನಾ, ಅಥವಾ ವಿವಾದ ಇತ್ಯರ್ಥವಾಗದೇ ಇದ್ರೆ ಶೋ ಸ್ಟಾಪ್ ಮಾಡಬೇಕಾಗತ್ತಾ? ಯಾಕಂದ್ರೆ ಶಿಫ್ಟ್ ಮಾಡಕ್ಕೂ ಕೂಡ ಟೈಮ್ ಬೇಕು. ಅಥವಾ ಜಾಲಿವುಡ್ ನಲ್ಲೇ ಚಿತ್ರೀಕರಣ ಮುಂದುವರಿಯತ್ತಾ? ಬಿಗ್ ಬಾಸ್ಗೆ ಪರ್ಮಿಷನ್ ಕೋರ್ಟ್ ಏನಾದ್ರೂ ರೂಪಾಯಿ ಮಾಡಿ ಪರ್ಮಿಷನ್ ಕೊಡ್ಸತ್ತಾ? ಅಥವಾ ಬೇರೆ ಸ್ಥಳದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅಷ್ಟು ಕ್ವಿಕ್ ಆಗಿ ಶಿಫ್ಟ್ ಮಾಡಕ್ಕೆ ಸಾಧ್ಯನಾ? ಟೆಕ್ನಿಕಲಿ ಸಾಧ್ಯನಾ? ಶೋ ಮುಂದುವರಿಕೆ ಬಗ್ಗೆ ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಸಂಸ್ಥೆ. ಇನ್ನು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಶೋನ ಆಯೋಜಕರು. ಕೋಟಿ ಖರ್ಚು ಮಾಡಿ ಬಿಗ್ ಬಾಸ್ ಹೌಸ್ ನಿರ್ಮಾಣ ಮಾಡಿದ್ದಾರೆ. ಇದೇನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರುವಂತದ್ದಲ್ಲ, ಸಾಕಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಇರುವಂತಹ ಒಂದು ಶೋ ಇದು. ಕೋರ್ಟ್ ಮೊರೆ ಹೋಗೋದಕ್ಕೆ ಆಯೋಜಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಆಲ್ರೈಟ್, ರೂಪೇಶ್ ರಾಜಣ್ಣ ಅವರೇ ಏನ್ ಹೇಳೋದಕ್ಕೆ ಬಯಸ್ತೀರಿ? ಇದನ್ನ ಹೇಗ್ ಮಾಡಬಹುದಾಗಿತ್ತು? ಯಾಕಂದ್ರೆ ಇಷ್ಟೊಂದು ರಂಪ ರಾಡಿ, ಇದಕ್ಕೊಂದು ಪೊಲಿಟಿಕಲ್ ಆಂಗಲ್ ಬೇರೆ ಇದೆ. ನಟು ಬೋಲ್ಟು ಜೆಡಿಎಸ್ ಟ್ವೀಟ್ ಕೂಡ ಮಾಡಿದೆ, ನಟು ಬೋಲ್ಟು ಮಿನಿಸ್ಟರ್ ಕೈವಾಡ ಅಂತ ಬೇರೆ ಹೇಳಿದೆ. ನೀವೇ ಬ್ರೇಕ್ ಅಲ್ಲಿ ಹೇಳ್ತಾ ಇದ್ರಿ, ನೀವು ಕಂಟೆಸ್ಟೆಂಟ್ ಕೂಡ ಆಗಿದ್ರಿ, ನೀವು ಕನ್ನಡ ಪರ ಹೋರಾಟಗಾರರು ಕೂಡ ಹೌದು. ಸೊ ಇಡೀ ಘಟನೆನ ಹೇಗ್ ನೋಡ್ತೀರಿ? ಅಂದ್ರೆ ಒಟ್ಟಾರೆಯಾಗಿ ನನಗೇನೋ ಇದ್ರಲ್ಲಿ ರಾಜಕೀಯ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸಲ್ಲ ಮೇಡಮ್. ಆ ತರದ್ದೇನು ಇಲ್ಲ. ಇಲ್ಲಿ ಒಂದೇನು ಅಂತಂದ್ರೆ ಸ್ಪಷ್ಟವಾಗಿ ಯಾರಿದ್ದಾರೆ ಆ ಜಾಲಿವುಡ್ ಸ್ಟುಡಿಯೋ ಮಾಲೀಕ, ಈತ ಬಿಗ್ ಬಾಸ್ ಅವ್ರು ಹೇಳಿರ್ಬೋದು ಏನಂತ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ನೀವು ಶೋ ಮಾಡಿ, ಬೇರೆ ಏನೇ ಪ್ರಾಬ್ಲಮ್ ಬಂದ್ರು ನಾನು ನೋಡ್ಕೋತೀನಿ ಅನ್ನೋ ಒಂದು ಹುಂಬತನವನ್ನ ತೋರಿಸಿರ್ಬೋದು ಈ ವಿಚಾರದಲ್ಲಿ. ಅವ್ರಿಗೂ ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಏನಾರ ಇರಬಹುದು. ಆತರ ಮನ್ಸಲ್ಲಿ ಇಟ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ಗೆ ಯಾರೋ ಇದಾರೆ ತನ್ನ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ನಡೆದಿದ್ದೆ ಆಟ ಅನ್ನೋ ತರ ಬೇಕಾದ್ರೆ ಮಾಡಿರ್ಬೋದು. ಆದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ, ಒಬ್ಬ ಸ್ಪರ್ಧಿಯಾಗಿ ನನಗೇನ್ ಅನಿಸ್ತಾ ಇದೆ ಅಂತಂದ್ರೆ, ಖಂಡಿತವಾಗ್ಲೂ ಈ ರೀತಿಯ ಬೆಳವಣಿಗೆ ನಮ್ಮ ಶೋಗೆ ಈ ರೀತಿ ಬೇಕಾಗಿರ್ಲಿಲ್ಲ. ಜೊತೆಗೆ ಇನ್ನೊಂದೇನು ಅಂದ್ರೆ, ಈಗ ಮೊನ್ನೆ ನಡೆದಂತ ಶೂಟ್ ನಿನ್ನೆ ಟೆಲಿಕಾಸ್ಟ್ ಆಗಿದೆ. ನಿನ್ನೆ ನಡೆದಂತ ಶೂಟ್ ಇವತ್ತಿಗೆ ಆಲ್ರೆಡಿ ಫುಟೇಜ್ ಇದೆ. ಬೇಕು ಅಂದ್ರೆ ಅದನ್ನೇ ಇನ್ನೊಂದು ಅವರ್ ರೆಡಿ ಮಾಡ್ಕೊಂಡು ನಾಳೆಗೂ ಏನು ತೊಂದರೆ ಇಲ್ಲ. ಈಗ ಒಂದ್ 2-3 ದಿನಕ್ಕೆ ಏನು ತೊಂದರೆ ಆಗಲ್ಲ. ಈ 2-3 ದಿನದಲ್ಲಿ ಕೋರ್ಟ್ ಏನಾದ್ರೂ ಆ 700 ಜನರು ಭವಿಷ್ಯ 3-4 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ತುಂಬಾ ಕುಟುಂಬಗಳು ಅದನ್ನ ನಂಬ್ಕೊಂಡಿರ್ತಕ್ಕಂಥದ್ದು. ಈಗ ಸಡನ್ ಆಗಿ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೂ ಆಗಲ್ಲ, ಯಾಕಂದ್ರೆ ಕ್ಯಾಮ್ರಾಗಳು ಹೋಗ್ಬೇಕು, PCR ಟೀಮ್ ಹೋಗ್ಬೇಕು, ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ, ಬೇರೆ ಎಲ್ಲೂ ಮಾಡೋದಕ್ಕಾಗಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ಇಡೀ ಸ್ಟುಡಿಯೋನ ಬಂದ್ ಮಾಡಿ, ಅಂದ್ರೆ ಜಾಲಿವುಡ್ ಸ್ಟುಡಿಯೋನ ಬಂದ್ ಮಾಡಿ ಖಾಲಿ ಶೋ ನಡೆಸೋದಕ್ಕೆ ಅವಕಾಶ ಕೊಡೋದಕ್ಕೆ ಒಂದು ಅವಕಾಶ ಇದೆ. ಅದನ್ನ ಮಾಡಬೇಕು ಅಂತ ಅನ್ನೋದು ನನ್ನ ಒಂದು ಮನವಿ. ಮಾಡಿ ಬಿಗ್ ಬಾಸ್ ಸುದೀಪ್ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಯಾಕಂತಂದ್ರೆ ಇದರಲ್ಲಿ ನೋಡಿ, ಒಂದು ಸುದೀಪ್ ಅವರು ಈ ಶೋನ ಕಳೆದ 10-12 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದರಲ್ಲಿ ಏನು ಜನ ಅಭಿಪ್ರಾಯ ಅದು ಒಂದ್ ಕಡೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಒಂದರಲ್ಲಿ ನಾವು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಕೆಲವರಿಗೆ ಅಂತ ಹೇಳಿದ್ದು, ಅದಕ್ಕೆ ನಮ್ಮದೇ ರಿಪಬ್ಲಿಕ್ ನ ಸಮಿಟ್ ನಲ್ಲಿ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರು. ಏನಂದ್ರೆ ಹಿಂಗೆಲ್ಲ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ಕಲಾವಿದರಿಗೆ ಇದನ್ನೆಲ್ಲ ಮಾಡಬೇಕಾಗಿಲ್ಲ ನೀವು ಅಂತ ಹೇಳಿದ್ರು. ಅದನ್ನೆಲ್ಲ ಒಂದ್ ಕಡೆ ಅವರು ವೈಯಕ್ತಿಕವಾಗಿ ತಗೊಂಡ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇದೆ. ಇಲ್ಲ, ನೀವು ಆತರ ಏನಾದ್ರು ವೈಯಕ್ತಿಕವಾಗಿ ತಗೊಳ್ಳೋದಾಗಿದ್ದಿದ್ರೆ, ಯಾಕೆ ಲಾಸ್ಟಿಗೆ ಒಂದು 3-4 ತಿಂಗಳ ಹಿಂದೆ, 5-6 ತಿಂಗಳ ಹಿಂದೆ CCL ನಡೀತು ಬೆಂಗಳೂರಲ್ಲಿ. ನಡೆದಾಗ ಇದೇ ಸುದೀಪ್ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆಹ್ವಾನ ಮಾಡ್ತಾರೆ ಆ ಟೂರ್ನಮೆಂಟ್ ಗೆ, ನೀವು ಬನ್ನಿ ಅಂತೇಳಿ. ಅವತ್ತು ಉದ್ಘಾಟನೆ ಮಾಡಿದವರು ಡಿ ಕೆ ಶಿವಕುಮಾರ್ ಅವರೇ ಉದ್ಘಾಟನೆ ಮಾಡಿದ್ದು. ಅದನ್ನ ನಾನು ನೋಡಿದ್ನಿ. ಪ್ರಾಬಲಿ ಈಗ ನೀವು ಹೇಳ್ತಾ ಇರೋದು ನಟ್ಟು ಬೋಲ್ಟ್ ವಿಚಾರದಿಂದ ಏನಾದ್ರು ಶೋ ನಿಲ್ತಾ. ಸೊ ನನ್ ಪಾಯಿಂಟ್ ಏನಾದ್ರು ಆತರ ನಿಲ್ಸಲೇಬೇಕು ಅಂತ ಅನ್ನೋದಾಗಿದ್ದಿದ್ರೆ ಶೋ ಪ್ರಾರಂಭ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಅವಾಗ ಬಿಡ್ತಾ ಇರ್ಲಿಲ್ಲ, ಯಾಕಂದ್ರೆ ಇಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಇಷ್ಟೆಲ್ಲ ಇರ್ಬೇಕಾದ್ರೆ ಇದನ್ನೆಲ್ಲ ತಗೊಂಡ್ ಮಧ್ಯದಲ್ಲಿ ಈ ತರ ನಿಲ್ಸುವಂತ ಅವಶ್ಯಕತೆ ಇರ್ಲಿಲ್ಲ. ಆಮೇಲೆ ಮೇಲಾಗಿ ಇನ್ನೊಂದೇನು ಅಂತಂದ್ರೆ, ಕೋರ್ಟ್ ಅಲ್ಲಿ ಆತರ ಹಂಗೂ ಏನಾದ್ರು ಅವಕಾಶ ಇದ್ರೆ ಇವತ್ತು ಅವಕಾಶ ಇದೆ. ಈಗ ಸ್ಟೇ ಆರ್ಡರ್ ಸಿಕ್ಕಿದ್ರೆ ಆರಾಮಾಗಿ ಶೋ ನಡೆಸಬಹುದು ಅಂತ ನನಗ್ ಅನ್ಸೋದು. ಇದ್ರಲ್ಲಿ ಬೇರೆ ಏನೋ ಕಾಣಿಸ್ತಾ ಇಲ್ಲ ಮೇಡಮ್. ಸುಮ್ನೆ ಯಾರ್ಯಾರೋ ಏನೇನೋ ಒಂದು ಪೊಲಿಟಿಕಲ್ ಆಂಗಲ್ ಇಂದ ಏನೋ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ತಗೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ನಾವು ವಾಸ್ತವ ಮಾತಾಡೋಣ. ತಪ್ಪಾಗಿರೋದಕ್ಕೆ ಹೋರಾಟಗಾರರು ಕಂಪ್ಲೇಂಟ್ ಮಾಡಿದ್ದಾರೆ, ತಪ್ಪು ಕಂಡಿರೋದಕ್ಕೆ ಆಡಳಿತ ಮಂಡಳಿ ಅದನ್ನ ಬಂದ್ ಮಾಡಿಸಿದೆ. ಸೊ ಇದರಲ್ಲಿ ಬಿಗ್ ಬಾಸ್ ಟೀಮ್ ಅವ್ರಿಗೂ ಜಾಲಿವುಡ್ ಸ್ಟುಡಿಯೋರ್ಗೂ ಸಂಬಂಧ ಇಲ್ಲ. ಬಾಡಿಗೆ ತಗೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಇದು ಒಟ್ಟಾರೆ ತಪ್ಪು ಜಾಲಿವುಡ್ ಸ್ಟುಡಿಯೋದೇ ಹೊರತು ಬಿಗ್ ಬಾಸ್ ಟೀಮ್ ಅಲ್ಲ. ಹಾಗಾಗಿ ನನ್ನ ಒಂದು ಮನವಿ, ಬಿಗ್ ಬಾಸ್ ಶೋ ನಡೆಯೋದಕ್ಕೆ ಬಿಡಬೇಕು. ಸಾಕಷ್ಟು ಅಭಿಮಾನಿಗಳು ಮನರಂಜನೆ ದೃಷ್ಟಿಯಿಂದ ಈ ಶೋನ ನೋಡ್ತಾರೆ ಹೊರತು ಇದನ್ನೇನು. ರೂಪೇಶ್ ರಾಜಣ್ಣ ಅವರು ಒಬ್ಬ ಮಾಜಿ ಸ್ಪರ್ಧಿಯೂ ಆಗಿ, ಒಬ್ಬ ಕನ್ನಡ ಪರ ಹೋರಾಟಗಾರರು ಆಗಿ ಬಹಳ ಬ್ರಿಲಿಯಂಟ್ ಆದಂತ ಒಂದು ಪರ್ಸ್ಪೆಕ್ಟಿವ್ ನ ತಗೊಂಡಿದ್ದಾರೆ. ಎನಿವೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರ್ತಾ ಇದೆ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನಾಗುತ್ತೆ, ಸಾಕಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬಾಸ್ ಹೌಸ್ ಲಾಕ್ ಆಗಿರೋದು ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ಯ ಹೊಸ ಒಂದು ವಿಚಾರವನ್ನ
ಹೇಳಿದ್ದಾರೆ. ಶೋ ಬಂದ್ ಮಾಡಿಸುವ ಸಾಧು ಕೋಕಿಲ ಕೈವಾಡ ಅಂತ ಮಾತಾಡಿದ್ದಾರೆ ಸಮೀರ್ ಆಚಾರ್ಯ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರ ವಿರುದ್ಧ ಸಮೀರ್ ಆಚಾರ್ಯ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಜೊತೆ ಜೊತೆ ಸಾಧು ಕೋಕಿಲನ್ನು ಕೈ ಜೋಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಮೀರ್ ಆಚಾರ್ಯ. ಡಿಸಿಎಂ ಹೇಳಿದ ಹಾಗೆ ನಟ್ಟು ಬೋಲ್ಟು ಟೈಟ್ ಮಾಡಿಸಿದ್ದಾರೆ ಅಂತ, ಇದ್ರ ಹಿಂದೆ ಸಾಧು ಕೋಕಿಲ ಇದ್ದಾರೆ ಅಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ. ಪೊಲ್ಯೂಷನ್ ಬೋರ್ಡ್ ನಿಯಮದ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಶೋ ಕಾನೂನು ಉಲ್ಲಂಘನೆ ಮಾಡಿದೆ. ಅಂದ್ರೆ ಬಿಗ್ ಬಾಸ್ ಶೋ 12 ನಡೀತಾ ಇತ್ತು, 2 ವಾರ ಆಗ್ತಾ ಇತ್ತು. ಬಟ್ ಇದೀಗ ಏಕಾಏಕಿ ಇದೀಗ ಬಂದ್ ಮಾಡಲಾಗಿದೆ. ಒಂದ್ ಕಡೆ ಅಲ್ಲಿ ತಹಸೀಲ್ದಾರ್ ನಿನ್ನೆ ಆ ಜಾಲಿವುಡ್ ಆ ಸಂಸ್ಥೆಯ ಸ್ಟುಡಿಯೋಗೆ ಈಗ ಬೀಗವನ್ನು ಹಾಕಿದ್ದಾರೆ. ಎಲ್ಲಾ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ. ಈ ಒಂದು ವಿಚಾರಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಮೀರ್ ಆಚಾರ್ಯ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಬಿಗ್ ಬಾಸ್ 12 ಇದೀಗ ಬಂದ್ ಆಗಿದೆ, ಅಲ್ಲಿನ ಸ್ಪರ್ಧಿಗಳೆಲ್ಲ ಹೊರ ಬಂದಿದ್ದಾರೆ, ಬೇರೆ ರಿಸಲ್ಟ್ ಶಿಫ್ಟ್ ಆಗಿದ್ದಾರೆ. ಸರ್, ಈ ಒಂದು ಬೆಳವಣಿಗೆಗೆ ಏನ್ ಹೇಳ್ತೀರ ಅಂತ? ಫಸ್ಟ್ ಆಫ್ ಆಲ್ ಕಸ ವಿಲೇವಾರಿ ಮಾಡಬೇಕಾಗಿದ್ದು ಅದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಕಾನೂನು ಪ್ರಕಾರ ಅವ್ರವ್ರ ಕಸ ಏನದ ಅದನ್ನ ಕರೆಕ್ಟ್ ಆಗಿ ವಿಲೇವಾರಿ ಮಾಡಲೇಬೇಕು. ಬಟ್ ಇವತ್ತ ಯಾವ ಸಂಸ್ಥೆ ಅದರ ವಿರುದ್ಧ ಹೋರಾಟ ಮಾಡಿದೆ, ಆ ಹೋರಾಟ ಮಾಡಿದಂತಹ ದಿಕ್ಕು ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ವಿ. ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂದ್ರಲ್ಲ, ಅವರಿಗೂ ಮತ್ತೆ ಈ ಕಾರ್ಯಕ್ರಮಕ್ಕೂ ಒಂದು ಸಂಬಂಧ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ಈ ಒಂದು ವಾಸನೆ ಕೂಡ ಅದ. ಏನು ಅಂತಂದ್ರೆ ರಾಜಕೀಯ ಪ್ರೇರಿತವಾಗಿ ಇದನ್ನ ಮಾಡ್ಲಿಕತ್ತಾರ. ಅಲ್ರಿ, ಅಷ್ಟೆಲ್ಲ ಕಲಾವಿದರು ಇರ್ತಾರ, ಇದೇ ಇರ್ತಾರ, ಅವ್ರು ಊಟ ಕಸ್ಕೊಳ್ಳೋದ್ರ ಏನ್ ಚಾಣತನ ಅದ, ಅವ್ರು ಏನ್ ತಪ್ಪು ಮಾಡಿದ್ರು? ಸೊ ಅವ್ರು ಯಾವಾಗ ತಪ್ಪು ಮಾಡಿದವ್ರು ಯಾರು? ಜಾಲಿವುಡ್ ಸ್ಟುಡಿಯೋಸ್ ಅಲ್ಲ. ಅವ್ರು ನೀವು ಹಿಡಿಬೇಕಾಗಿತ್ತು, ದಂಡ ಹಾಕ್ಬೇಕಾಗಿತ್ತು, ಇದನ್ನ ಮಾಡಬೇಕಾಗಿತ್ತು. ಅವ್ರು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಿದ್ರು ಅದನ್ನ ಮಾಡ್ತಿದ್ರು. ಬಟ್ ನೀವು ಹೋಗಿ ಒಂದು ಕಾರ್ಯಕ್ರಮನ ಬಂದ್ ಮಾಡಿಸಿ ನಾನು ಹಂಗ್ ಮಾಡಿಬಿಟ್ಟೆ, ನಾ ಹಿಂಗ್ ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳೋದ್ರೊಳಗ ಏನೂ ಅರ್ಥ ಇಲ್ಲ. ಡಿಸಿಎಂ ಅವರು ನೆಟ್ಟು ಬಿಟ್ಟು ಟೈಟ್ ವಿಚಾರವಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ರು, ಅದಕ್ಕೆ ಸುದೀಪ್ ಅವರು ಕೌಂಟರ್ ಸಹ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಆಗಿದೆ ಅಂತ ಹೇಳ್ತಾರೆ, ಹೇಗೆ ಅಂತ? ಹೌದು, 100% ಇದೇ ವಿಚಾರಕ್ಕನ ಇನ್ನ ಬಹಳಷ್ಟು ಪ್ರಸಂಗದೊಳಗ ಸಾಧು ಕೋಕಿಲ್ ಅವ್ರಿಗೆ ಇವ್ರಿಗೆ ಅದು ಒಂದು ಏನೋ ಒಂಚೂರು ನಡೆದಿತ್ತು. ಸೊ ಇವೆಲ್ಲಾನು ಒಂದಕ್ಕೊಂದು ಲಿಂಕ್ ನ ಇದ್ದೇ ಇರ್ತಾವ. ಸೊ ಅದ ಲಿಂಕ್ ಅನ್ನ ಇಟ್ಕೊಂಡು, ಯಾಕಂತಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಷ್ಟು ಸುಲಭವಾಗಿ ಯಾರನ್ನು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಹೈ ಲೆವೆಲ್, ಇವ್ರಿಗೆ ಹೆಂಗ್ ಪರ್ಮಿಷನ್ಸ್ ಇರ್ತಾವ ಹಂಗ ಅವ್ರಿಗೂ ಪರ್ಮಿಷನ್ಸ್ ಇರ್ತಾವ, ಅವ್ರಿಗೂ ಕಾನೂನು ಇರ್ತದ. ಸೊ ಆ ಕಾನೂನು ದಿಕ್ಕಿನೊಳಗೆ ಅವರು ಹೋರಾಟ ಮಾಡಿರ್ತಾರೆ. ಬಟ್ ಇದು ಹಂಗೆ ಆಗಿದೆ. ಇದು ಖುದ್ದಾಗಿ ಡಿಸಿಎಂ ಅವರು ಸಾಧು ಕೋಕಿಲ್ ಅವರು ಭಾಗಿಯಾಗಿದ್ದಾರ ಈ ಒಂದು ಬಂದ್ ಮಾಡಿಸುವಲ್ಲಿ ಸಕ್ಸಸ್ ಆಗಿದ್ದಾರಾ ಅಂತ? ಅಲ್ಲ, ಒಂದ್ ಕಡೆ ನೋಡುದಾದ್ರೆ ಅದನ್ನ ಬಂದ್ ಮಾಡ್ಸೇ ಬಿಟ್ಟಾರ. ಈಗ ಸಕ್ಸಸ್ ಆಗಿದಾರ ಅಂತ ಅನ್ನೋದಕ್ಕಿಂತ ಬಂದ್ ಮಾಡ್ಸೇ ಬಿಟ್ಟಾರೆ. ಡಿಸಿಎಂ ಅವರು ಮತ್ತು ಸಾಧು ಕೋಕಿಲ್ ಅವರು ಜಿದ್ದಿಗೆ ಬಿದ್ದು ಈ ಒಂದು ಶೋ ಬಂದ್ ಮಾಡಿದಂತ ಒಂದು ಆರೋಪ ಮಾಡ್ತಾರೆ. ಹೌದೌದು, 100% ಅದು ಜಿದ್ದಿ ಅದನ್ನ. ಯಾಕಂದ್ರೆ ಮ್ಯಾಲಿಂತನ ಕನೆಕ್ಟೆಡ್ ಇದ್ದೇ ಇರ್ತದೆ, ಎಲ್ಲೋದ್ರೂ ಮ್ಯಾಲಿಂತನ ಕನೆಕ್ಷನ್ ಇದ್ದೇ ಇರ್ತಾವ. ಸೊ ಅಷ್ಟು ಸರಳವಾಗಿ ಯಾರೋ ಹೋಗಿ ಅಷ್ಟು ಪೊಲೀಸ್ ಪ್ರೊಟೆಕ್ಷನ್, ತಹಶೀಲ್ದಾರು, ಮತ್ತೊಬ್ರು ಮುಗ್ದೊಬ್ರು, ಮತ್ ಒಂದೇನೋ ಒಂದು ಪ್ರೆಷರ್ ಇರ್ತಿರ್ಬೇಕಾದ್ರೆ ಅದನ್ನ ಮಾಡ್ಬೇಕು. ಯಾಕಂತಂದ್ರೆ ಇವ್ರಿಗೆ ಹೆಂಗ್ ಪ್ರೆಷರ್ ಇರ್ತದ ಹಂಗ ಅವರು ಸುದ್ದಾನು ಒಬ್ಬ ಗವರ್ಮೆಂಟ್ ಅಧಿಕಾರಿ ಏನ್ ಮಾಡ್ತಾನ, ವಿಚಾರ ಮಾಡ್ತಾನ, ಓ ಇಲ್ಲ ಎರಡು ಕಡೆಯಿಂದ ಪ್ರೆಷರ್ ಬರ್ಲಿಕ್ಕತ್ತಾಗ ಯಾರ್ದು ಪ್ರೆಷರ್ ಹೈ ಇರ್ತದ ಅದ್ರ ಪ್ರಕಾರ ಆಕ್ಟ್ ಮಾಡೋದಂತೂ ಸರಿ. ಸಾಧು ಕೋಕಿಲ್ ಮತ್ತೊಂದ್ ಕಡೆ ಡಿಸಿಎಂ ಅವರಿಗೆ ಹೇಳ್ತಾರೆ, ಯಾಕಂದ್ರೆ ನೆಟ್ಟು ಟೈಟ್ ಮಾಡಿಬಿಟ್ಟಿದ್ದಾರೆ, ಈಗ ಶೋ ಬಂದ್ ಆಗಿಬಿಟ್ಟಿದೆ. ಯಾಕಂದ್ರೆ ಆರೋಪ, ಇದೊಂದು ಆರೋಪ, ನಾವ್ ಹೇಳ್ತಿಲ್ಲ, ಆರೋಪ ಬರ್ತಿದೆ. ಅಲ್ಲ, ಈಗ ಸರ್ ನಾನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಾಧು ಕೋಕಿಲ್ ಅವರಿಗೆ ಇಷ್ಟ ಕೇಳ್ತೀನಿ. ಸರ್, ನಿಮ್ಮಿಂದ ಯಾವುದು ಬಂದ್ ಆಗ್ಬಾರ್ದು, ನಿಮ್ಮಿಂದ ನಡಿಬೇಕು. ಅವಶ್ಯವಾಗಿ ನೀವೇನ್ ಬುದ್ಧಿ ಕಲಿಸ್ಬೇಕೋ ಕಲಿಸ್ರಿ, ಯಾರನ್ನೆಲ್ಲ ಕರೆಸ್ಬೇಕೋ ಕರೆಸ್ರಿ, ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಡಬೇಕು, ಇದು ಹಿಂಗಲ್ಲ ಹಿಂಗ ಅಂತ ಹೇಳ್ರಿ. ಶಾಸಕರು ಅಂತಂತಂದ್ರೆ ಏನು, ನಮ್ಮನ್ನ ಶಾಸನ ಮಾಡಿ ಸರಿಯಾದಂತಹ ಮಾರ್ಗದೊಳಗೆ ಒಯ್ಯೋರು. ನೀವು ಅಂತದ್ದು ಸರಿಯಾದ ಮಾರ್ಗದೊಳಗೆ ಒಯ್ಯರೇ ಹೊರತು ಶಿಕ್ಷೆ ಕೊಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಬೇಡ್ರಿ. ಇದಿಷ್ಟು ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ಯ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.